ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸೋರಿಯಾಸಿಸ್ ಅಂದ್ರೆ ಏನು, ಇದು ಯಾಕಾಗಿ ಬರುತ್ತೆ, ಇದು ಹಾಗೆ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು, ಇದನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ರಶ್ಮಿ ಮ್ಯಾಮ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೋರಿಯಾಸಿಸ್ ಅನ್ನುವಂಥದ್ದು ಚರ್ಮ ರೋಗ. ಈ ಚರ್ಮ ರೋಗ ಬರೋದಕ್ಕೆ ಕಾರಣ ಏನು? ಸೋರಿಯಾಸಿಸ್ ಅಂತ ಹೇಳಿದಾಗ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ನಾವು ಪಿಂಪಲ್ಸ್ ನೋಡ್ತೀವಿ, ಅಥವಾ ಯಾವುದೇ ರೀತಿ ಒಂದು ಎಕ್ಸಿಮಾ ಇರ್ಬೋದು, ಪಿಗ್ಮೆಂಟೇಷನ್ ಡಿಸಾರ್ಡರ್ ಇರ್ಬೋದು. ಸೊ ಈಗ ಯಾವಾಗ ಸ್ಮಾಲ್ ಒಂದು ಪಿಂಪಲ್ ಬರುತ್ತೋ, ಸೊ ಅವರ ಚರ್ಮದ ಬಗ್ಗೆ ಕಾಳಜಿ ಇದ್ದೇ ಇರುತ್ತೆ. ಸೊ ತುಂಬಾ ಕೇರ್ ಮಾಡ್ತಾರೆ. ಸೊ ಅದರಲ್ಲೂ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಬಾಧಿಸುವಂಥದ್ದು. ಸೊ ಆ್ಯಂಡ್ ಆಟೋಇಮ್ಯೂನ್ ಡಿಸಾರ್ಡರ್ ಕೂಡ ಹೌದು. ಸೊ ಯಾವುದೇ ರೀತಿ ಕಾರಣಗಳಿರದೆ ಸಡನ್ನಾಗಿ ಈ ಸಮಸ್ಯೆ ಕಾಣಿಸ್ಕೊಳ್ಬೋದು. ಆ್ಯಂಡ್ ಸೋರಿಯಾಸಿಸ್ ಆಟೋಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ ಡ್ಯೂ ಟು ಒಂದು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಬರ್ಬೋದು. ದೆರ್ ಇಸ್ ನೋ ಏಜ್ ಲಿಮಿಟ್ಸ್. ಸೊ ಸಣ್ಣ ಮಕ್ಕಳಲ್ಲಿ ಕೂಡ ನಾವು ನೋಡ್ತೀವಿ, ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಕೂಡ ನೋಡ್ಬೋದು. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ, ಸೊ ಸ್ಟ್ರಾಂಗ್ ಹಿಸ್ಟ್ರಿ ಇದೆ ಅಂತ ಹೇಳಿದಾಗ ಅರ್ಲಿ ಏಜಲ್ಲಿ ಕಾಣಿಸುತ್ತೆ. ಸೊ ಇದು ಅನುವಂಶವಾಗಿ ಕೂಡ ಬರ್ಬೋದು. ಸೊ ಸೋರಿಯಾಸಿಸ್ ಹೆಚ್ಚಾಗಿ ಒಂದು ಸ್ಮಾಲ್ ಲೆಷನ್ಸ್ ಆಗಿ ಕಾಣಿಸುತ್ತೆ. ಸೊ ತದನಂತರ ಇಡೀ ದೇಹವನ್ನೇ ಆವರಿಸುವಂಥದ್ದಿರ್ಬೋದು. ಸೊ ಇನ್ನು ಕೆಲವು ಬಾಡಿ ಪಾರ್ಟ್ಸಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಇದರಿಂದ ಹಲವಾರು ಒಂದು ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಇರ್ಬೋದು, ಆ್ಯಸ್ ವೆಲ್ ಆಸ್ ಇಂಟರ್ನಲ್ ಇಮ್ಯುನೋ ಸಪ್ರೆಸೆನ್ಸ್ ಕೂಡ ತೊಗೊಳ್ತಿರ್ತಾರೆ. ಸೊ ಕೆಲವ್ರಿಗೆ ಕಮ್ಮಿ ಆಗುತ್ತೆ. ಆ್ಯಂಡ್ ಮತ್ತೆ ಸೀಸನಲ್ ವೈಸ್ ಮತ್ತೆ ಟ್ರಿಗರ್ ಆಗಿ ರೆಕರ್ ಆಗ್ಬೋದು, ಅಥವಾ ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ರೆಕರ್ ಆಗ್ಬೋದು. ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ನಾವು ಆಟೋಇಮ್ಯೂನ್ ಕಂಡೀಷನ್ ಆಗಿ ನೋಡುವಂಥದ್ದು. ಸೊ ಯಾವುದೇ ಹಿಸ್ಟ್ರಿ ಇಲ್ಲದೆ ಇದು ಕಾಣಿಸ್ಕೊಳ್ಳುವಂಥ ಒಂದು ಡಿಸೀಸ್. ಬಟ್ ಇಟ್ ಈಸ್ ಎ ನಾನ್ ಕಾಂಟೇಜಿಯಸ್, ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದಿಲ್ಲ. ಸೊ ಬದಲಾಗಿ ಫ್ಯಾಮಿಲಿ ಹಿಸ್ಟ್ರಿಯಿಂದ ಅನುವಂಶವಾಗಿ ಚಾನ್ಸಸ್ ಇರುತ್ತೆ ಬರೋದಕ್ಕೆ ಅಂತ ಹೇಳ್ಬೋದು. ಇನ್ನು ಸೋರಿಯಾಸಿಸ್ ಅಲ್ಲಿ ಏನಾದರೂ ಟೈಪ್ಸ್ಗಳು ಅನ್ನೋದಂತ ಇದೆಯಾ? ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ಸ್ಕಿನ್ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗುತ್ತೆ. ಈಗ ನಾರ್ಮಲ್ ಆಗಿ ನಮ್ಮ ಚರ್ಮದ ಲೈಫ್ ಸೈಕಲ್ ಏನಿದೆ, 15 to 20 ಡೇಸ್ ಒಳಗಡೆ ಹೊಸ ಚರ್ಮ ಬರುವಂಥದ್ದು, ಸೊ ಮತ್ತೆ ಶೆಡ್ ಆಗುವಂಥದ್ದು, ಮತ್ತೆ ಹೊಸ ಚರ್ಮ ಬರುವಂಥದ್ದು. ಸೊ ಈ ರೀತಿ ಪ್ರೋಸೆಸ್ ಎಲ್ಲರಲ್ಲೂ ನಡೀತಾ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಅತಿ ವೇಗವಾಗಿ ಆ ಸ್ಕಿನ್ ಸೆಲ್ಸ್ ಎಲ್ಲ ಬರುವಂಥದ್ದು. ಸೊ ಅಲ್ಲೇ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ತದನಂತರ ಪುಡಿಯಾಗಿ ಉದುರುವಂಥದ್ದು, ಅಥವಾ ಇಚ್ಚಿಂಗ್ ತುಂಬ ಜಾಸ್ತಿ ಆಗುವಂಥದ್ದು, ಸ್ಕೇಲಿ ಫ್ಲೇಕ್ಸ್ ಜಾಸ್ತಿ ಆಗುವಂಥದ್ದು. ಸೊ ಈ ಥರ ಸಿಮ್ಟಮ್ಸ್ನ ನಾವು ಸೋರಿಯಾಸಿಸಲ್ಲಿ ನೋಡ್ತೀವಿ. ಸೊ ಇದು ಹೆಚ್ಚಾಗಿ ಅವ್ರಿಗೆ ಮಾನಸಿಕವಾಗಿ ಕೂಡ ಸಫರ್ ಆಗ್ತಾರೆ, ಮತ್ತು ದೈಹಿಕವಾಗಿ ಕೂಡ ಸಫರ್ ಆಗ್ತಿರ್ತಾರೆ. ಇನ್ನು ಟೈಪ್ಸ್ ಅಂತ ನೋಡಿದಾಗ ಸೋರಿಯಾಸಿಸಲ್ಲಿ ತಲೆ ಭಾಗದಲ್ಲಿ ನೋಡ್ಬೋದು. ಸೊ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಬಿ ಅಫೆಕ್ಟೆಡ್. ಸೊ ಅವ್ರಿಗೆ ತಲೆ ಭಾಗದಲ್ಲಿ ಬಿಟ್ಟರೆ ಬೇರೆ ಯಾವುದೋ ಕಡೆ ಲೆಷನ್ಸ್ ಇರೋದಿಲ್ಲ. ಸೊ ಇಚ್ಚಿಂಗ್ ಇರ್ಬೋದು, ಅಥವಾ ಫಾಲಿಂಗ್ ಆಫ್ ಫ್ಲೇಕ್ಸ್ ಇರ್ಬೋದು, ಅತಿ ಹೆಚ್ಚಾಗಿರುತ್ತೆ. ಆ್ಯಂಡ್ ಇಟ್ ಈಸ್ ಇನಿಷಿಯಲಿ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್ ಅಂತ ಹೇಳ್ಬೋದು. ಸೊ ಅಂದರೆ ಸೊ ಅವ್ರು ತಲೆ ಹೊಟ್ಟು ಅಂದ್ಕೊಂಡಿರ್ತಾರೆ, ಅಥವಾ ಅವರೇ ಹಲವಾರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರುವಂಥದ್ದು, ಶಾಂಪೂಸ್ ಇರ್ಬೋದು, ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ತಾ ಇರ್ತಾರೆ. ಸೊ ಆದರೂ ಕೂಡ ಕಮ್ಮಿ ಆಗೋದಿಲ್ಲ. ಸೊ ಅವ್ರಿಗೆ ಸೋರಿಯಾಸಿಸ್ ಅಂತ ಗೊತ್ತಿರೋದಿಲ್ಲ. ಹೀಗೆ ಸುಮಾರು ತಿಂಗಳು ಕೂಡ ಕಲಿಬೋದು. ಸೊ ಯಾವಾಗ ಲೆಷನ್ಸ್ ಕಿವಿ ಹಿಂಭಾಗಕ್ಕೆ ಬರುತ್ತೋ, ಅಥವಾ ಈ ಕುತ್ತಿಗೆ ಕೆಳಭಾಗದಲ್ಲಿ ಕಾಣಿಸುತ್ತೋ, ಸೊ ಆಗ ಸೋರಿಯಾಸಿಸ್ ಅಥವಾ ಸೆಬರಿಕ್ ಡರ್ಮಟೈಟಿಸ್ ಕೂಡ ಅದೇ ಥರ ಬಿಂಬಿತವಾಗುತ್ತೆ. ಸೊ ಆಗ ಅವರು ವೈದ್ಯರನ್ನು ಭೇಟಿ ಮಾಡಿದಾಗ ಸೊ ಅದು ಸೋರಿಯಾಸಿಸ್ ಅಂತ ಗೊತ್ತಾಗ್ಬೋದು. ಸೊ ಇನ್ನು ಈ ಸೋರಿಯಾಸಿಸ್ ಅಂಗೈನಲ್ಲಿ ಅಷ್ಟೇ ಕಾಣಿಸ್ಬೋದು. ಸೊ ಇದಕ್ಕೆ ಪಾಮರ್ ಅಥವಾ ಪ್ಲಾಂಟರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಇದು ಕಟ್ಟಿಂಗ್ ಲೆಷನ್ಸ್ ಅಥವಾ ನೈಫ್ ಕಟ್ಟಿಂಗ್ ಎಡ್ಜಸ್ ಥರ ಕಾಣಿಸುತ್ತೆ. ಸೊ ಎರಡು ಅಂಗಾಲಿಗೆ ಕಾಣಿಸ್ಬೋದು, ಅಂಗೈಗೆ ಕಾಣಿಸ್ಬೋದು. ಕಾಲು ಕ್ರ್ಯಾಕ್ಲಿಂಗ್ ಅಂದರೆ ಒಡೆದಿರೋ ಥರ ಕಾಣಿಸುತ್ತೆ. ಸೊ ತದನಂತರ ಅದರಿಂದ ಬ್ಲೀಡಿಂಗ್ ಸ್ಪಾಟ್ಸ್ ಕಾಣಿಸೋವಂಥದ್ದು, ಸಿವಿಯರ್ ಪೇಯ್ನ್ ಕೂಡ ಕಾಣಿಸ್ತಾ ಇರುತ್ತೆ, ಅಥವಾ ಕೆಲವ್ರಿಗೆ ಬರ್ನಿಂಗ್ ಆಗ್ಬೋದು. ಇನ್ನು ಇಚ್ಚಿಂಗ್ ತುಂಬ ಸಿವಿಯರ್ ಆಗಿರುತ್ತೆ. ಸೊ ಕೆಲವ್ರಿಗೆ ಇಚ್ಚಿಂಗ್ ಕಂಟ್ರೋಲ್ ಮಾಡೋಕ್ಕೆ ಕೂಡ ಆಗ್ತಿರೋದಿಲ್ಲ. ಸೊ ಇದನ್ನು ಪಾಮರ್ ಮತ್ತು ಪ್ಲಾಂಟರ್ ಸೋರಿಯಾಸಿಸಲ್ಲಿ ನಾವು ನೋಡ್ಬೋದು. ಸೊ ಇನ್ನು ಹೆಚ್ಚಾಗಿ ನಾವು ನೋಡುವಂಥದ್ದಾದರೆ 90% ಆಫ್ ದಿ ಕೇಸಸಲ್ಲಿ ಫ್ಲೇಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಪುಡಿಯಾಗಿ ಉದುರುವಂಥದ್ದು, ಅಥವಾ ಸೊ ಅವ್ರಿಗೆ ವೈಟಿಶ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಎರಡೂ ಪಾರ್ಟ್ಸ್ ಆಫ್ ದಿ ಬಾಡಿ
ಬಾಡಿನಲ್ಲಿ ಕಾಣಿಸ್ಬೋದು ಅಥವಾ ಪ್ಲೇಕ್ಸ್ ಆಗಿ ಕಾಣಿಸುತ್ತೆ. ಸೊ ಇದನ್ನು ಹೆಚ್ಚು ಜನರಲ್ಲಿ ನಾವು ನೋಡ್ಬೋದು. ಸೊ ಇನ್ನು ಗಟೇಟ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅಂದರೆ ಕಾಯಿನ್ ಶೇಪ್ಡ್ ಲೆಷನ್ಸ್ ಆಗಿ ಕಾಣಿಸುತ್ತೆ, ಸ್ಮಾಲ್ ಎರಪ್ಷನ್ಸ್ ಆಗಿ ಕಾಣ್ಬೋದು. ಸೊ ತದನಂತರ ಅದು ದೊಡ್ಡದಾಗುವಂಥದ್ದು. ಹೆಚ್ಚಾಗಿ ಇದನ್ನು ನಾವು ಮಕ್ಕಳಲ್ಲಿ ನೋಡ್ತೀವಿ, ಗಟೇಟ್ ಸೋರಿಯಾಸಿಸ್ ಅಥವಾ ಕಾಯಿನ್ ಶೇಪ್ಡ್ ಎರಪ್ಷನ್ಸ್. ಸೊ ತದನಂತರ ಅದು ಇಡೀ ದೇಹವನ್ನೇ ಸ್ಪ್ರೆಡ್ ಆಗೋದನ್ನು ಕೂಡ ನೋಡ್ಬೋದು. ಸೊ ಇನ್ನು ಅದರ್ ಫಾರ್ಮ್ಸ್ ಆಫ್ ದಿ ಸೋರಿಯಾಸಿಸ್ ಅಂತ ಹೇಳಿದಾಗ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೊ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ನೋಡೋದಕ್ಕೆ ಕೂಡ ಸ್ವಲ್ಪ ಭೀಕರವಾಗಿರುತ್ತೆ ಆ್ಯಂಡ್ ರೆಡ್ ಆ್ಯಂಡ್ ಲೆಷನ್ಸ್ ಅಂತಲೇ ಹೇಳ್ಬೋದು, ವಿತ್ ಸಿವಿಯಾರಿಟಿ, ಇಚ್ಚಿಂಗ್ ಜಾಸ್ತಿ ಇರುವಂಥದ್ದು ಆ್ಯಂಡ್ ಪೇನ್ಫುಲ್ ಲೆಷನ್ಸ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸಲ್ಲಿ ನೋಡ್ತೀವಿ. ಸೊ ಇನ್ನು ಸೋರಿಯಾಸಿಸ್ ವಲ್ಗ್ಯಾರಿಸ್ ಅಂತ ನೋಡುವಂಥದ್ದು. ಸೊ ಇದು ಕೂಡ ಹಾಗೆ ರೇರ್ ಕಂಡೀಷನ್ಸಲ್ಲಿ ನೋಡ್ಬೋದು, ಬಟ್ ಪ್ಲೇಕ್ಸ್ ತುಂಬ ಜಾಸ್ತಿ ಆಗಿರುತ್ತೆ, ತುಂಬಾ ಸ್ಕೇಲ್ಸ್ ಫಾರ್ಮೇಷನ್ ಆಗ್ತಾ ಇರುತ್ತೆ ಆ್ಯಂಡ್ ಪುಡಿ ಉದುರುವಂಥದ್ದು ಇರ್ಬೋದು, ಇಚ್ಚಿಂಗ್ ಇರ್ಬೋದು, ಕೆರೆದಾಗ ಬ್ಲೀಡಿಂಗ್ ಸ್ಪಾಟ್ಸ್ ಆಗುವಂಥದ್ದು ಅಥವಾ ಬರ್ನಿಂಗ್ ಆಗುವಂಥದ್ದು. ಸೊ ಇದನ್ನು ಕೂಡ ಸೋರಿಯಾಸಿಸ್ ವಲ್ಗ್ಯಾರಿಸಲ್ಲಿ ನೋಡ್ಬೋದು. ಆ್ಯಂಡ್ ಸೊರಿಯಾಟಿಕ್ ಆರ್ಥ್ರೈಟಿಸ್ ಅಂತ ನೋಡ್ತೀವಿ. ಸೊ ಜಾಯಿಂಟ್ ಸ್ಪೇಸಸ್ ಮೇಲೆ ಲೆಷನ್ಸ್ ಕಾಣಿಸುತ್ತೆ ಆ್ಯಂಡ್ ತುಂಬಾ ಪೇನ್ಫುಲ್ ಆಗಿರುತ್ತೆ, ಸ್ಟಿಫ್ನೆಸ್ ಆಗುವಂಥದ್ದು. ಸೊ ಆ್ಯಸ್ ಎ ಕಾಂಪ್ಲಿಕೇಶನ್ ಆಫ್ ಸೋರಿಯಾಸಿಸ್ ಸೊರಿಯಾಟಿಕ್ ಆರ್ಥ್ರೈಟಿಸ್ನ ನೋಡುವಂಥದ್ದು. ಆ್ಯಂಡ್ ಕೆಲವ್ರಿಗೆ ಸೋರಿಯಾಸಿಸ್ ಇಡೀ ದೇಹವನ್ನೇ ಆವರಿಸಿರುವಂಥದ್ದು, ಲೈಕ್ ಸ್ಮಾಲ್ ಲೆಷನ್ಸ್ ಆಗಿ ಶುರುವಾಗುತ್ತೆ. ಕೆಲವರಿಗೆ ಪಸ್ ಫಾರ್ಮೇಷನ್ ಕೂಡ ಆಗುವಂಥದ್ದು, ಅಂದರೆ ಅಲ್ಲಲ್ಲೇ ಸೊ ಹೆಚ್ಚಾಗಿ ಪಸ್ ಕಲೆಕ್ಷನ್ ಇರುವಂಥದ್ದು. ಸೊ ಅಲಾಂಗ್ ವಿತ್ ಸೋರಿಯಾಟಿಕ್ ಲೆಷನ್ಸ್ ಅವ್ರಿಗೆ ಫೀವರ್ ಬರುವಂಥದ್ದು ಇರ್ಬೋದು ಅಥವಾ ಆ ಲೆಷನ್ಸ್ ಪಸ್ ಫಿಲ್ಡ್ ಇದ್ದಾಗ ಸೊ ಮತ್ತೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಕೂಡ ಆಗೋದನ್ನು ನೋಡ್ತೀವಿ. ಸೊ ಅದನ್ನು ಪಸ್ಟ್ಯುಲರ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಸೋರಿಯಾಸಿಸಿಂದ ಸಫರ್ ಪಡ್ತಿರೋದು ಒಂದಿಷ್ಟು ಗುಣಲಕ್ಷಣಗಳನ್ನು ಅನುಭವಿಸಿರ್ತಾರೆ. ಯಾವೆಲ್ಲ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಸೋರಿಯಾಸಿಸಲ್ಲಿ ಹೆಚ್ಚಾಗಿ ಪುಡಿಯಾಗಿ ಉದುರುವಂಥದ್ದು ಇರ್ಬೋದು ಅಥವಾ ಇಚ್ಚಿಂಗ್ ತುಂಬ ಜಾಸ್ತಿ ಇರುತ್ತೆ, ಸಿವಿಯರಿಟಿ ಆಫ್ ಫ್ಲೇಕ್ಸ್ ಫಾರ್ಮೇಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ಇದರಿಂದ ಬ್ಲೀಡಿಂಗ್ ಆಗುವಂಥದ್ದು, ಬರ್ನಿಂಗ್ ಆಗುವಂಥದ್ದು, ಹೆಚ್ಚಾಗಿ ಚರ್ಮ ಬಿಗಿದಂಗೆ ಆಗುವಂಥದ್ದು, ಪೇನ್ಫುಲ್ ಲೆಷನ್ಸ್ ಅಂತಲೇ ಹೇಳ್ಬೋದು. ಸೊ ಅದರಲ್ಲೂ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಅವ್ರಿಗೆ ಸಿಮ್ಟಮ್ಸ್ ತುಂಬಾ ಹೆಚ್ಚಾಗಿರುತ್ತೆ, ಪ್ರೊಲಾಂಗ್ ಆಗಿರುತ್ತೆ. ಆ್ಯಂಡ್ ಸಮ್ಮರ್ ಸೀಸನ್ ಬಂದಾಗ ಅವ್ರಿಗೆ ಸ್ವಲ್ಪ ಬೆಟರ್ಮೆಂಟ್ ಇರುತ್ತೆ. ಸೊ ಆ್ಯಸ್ ವೆಲ್ ಆಸ್ ವಿಂಟರ್ ಅಥವಾ ರೈನಿ ಸೀಸನ್ಸಿಂದ ಸೊ ಮತ್ತೆ ಸಿಮ್ಟಮ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಕೆಲವ್ರಿಗೆ ಬರ್ನಿಂಗ್ ಆಗುವಂಥದ್ದು ಅಥವಾ ಇಚ್ಚಿಂಗ್ ಆಗುವಂಥದ್ದು, ಬ್ಲೀಡಿಂಗ್ ಸ್ಪಾಟ್ಸ್ ಆಗುವಂಥದ್ದು. ಸೊ ಇದು ಕ್ವೈಟ್ ಕಾಮನ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಇದರಿಂದ ಕೆಲವ್ರಿಗೆ ಇಚ್ಚಿಂಗ್ ತುಂಬ ಸಿವಿಯರ್ ಆದಾಗ ಸೊ ಅವರು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚಿದ್ರೂ ಕೂಡ ಕಮ್ಮಿ ಆಗ್ತಿಲ್ಲ, ಅಥವಾ ಇಂಟರ್ನಲ್ ಮೆಡಿಕೇಷನ್ಸ್ ಕೂಡ ತೊಗೊಳ್ತಿರ್ತಾರೆ ಆಟೋಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ. ಮೋರ್ ಆಫ್ ಇಮ್ಯುನೋಸಪ್ರೆಸೆಂಟ್ಸ್ ಅಥವಾ ಮೆಡಿಕೇಷನ್ಸ್ ಸ್ಟಿರಾಯ್ಡ್ ಬೇಸ್ಡ್ ಇರ್ಬೋದು, ಲಾಂಗ್ ಟರ್ಮಲ್ಲಿ ತೊಗೊಂಡ್ರೂ ಕೂಡ ಸೊ ಅವ್ರಿಗೆ ಗುಣ ಆಗ್ತಿರೋದಿಲ್ಲ. ಸೊ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಇಫ್ ಅನ್ಟ್ರೀಟೆಡ್. ಸೊ ಹೆಚ್ಚಾಗಿ ನಾವು ಸೋರಿಯಾಸಿಸ್ ಅಂತ ಹೇಳಿದಾಗ ಆ ಸ್ಕಿನ್ ಸೆಲ್ಸ್ ಎಲ್ಲ ಬಿಲ್ಡಪ್ ಆಗುವಂಥದ್ದು, ದಪ್ಪದಾಗಿರುವಂಥದ್ದು ಅಥವಾ ಫಾಲಿಂಗ್ ಆಫ್ ಫ್ಲೇಕ್ಸ್ ಅಂತ ಹೇಳ್ತೀವಿ, ಹೆಚ್ಚಾಗಿ ಪುಡಿಯಾಗಿ ಉದುರೋದನ್ನೇ ನೋಡ್ಬೋದು. ಇನ್ ಸಮ್ ಕೇಸಸ್ ಪಸ್ ಫಾರ್ಮೇಷನ್ ಕಾಣಿಸ್ಕೊಳ್ಳುವಂಥದ್ದು ಅಥವಾ ರೆಡ್ ಆ್ಯಂಡ್ ಎರಪ್ಷನ್ಸ್ ಅಂತ ಹೇಳ್ತೀವಿ. ಸೊ ಇನ್ನು ತಲೆಭಾಗದಲ್ಲಿ ಹೆಚ್ಚಾಗಿ ಅದು ಡ್ಯಾಂಡ್ರಫ್ ಥರನೇ ಕಾಣಿಸುತ್ತೆ. ಬಟ್ ಯಾವಾಗ ಲೆಷನ್ಸ್ ಕಿವಿ ಹಿಂಭಾಗದಲ್ಲಿ ಅಥವಾ ಈ ಕುತ್ತಿಗೆ ಕೆಳಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಆಗ ಅದು ಸೋರಿಯಾಸಿಸ್ ಅಂತ ಕನ್ಫರ್ಮ್ ಆಗ್ಬೋದು. ಆ್ಯಂಡ್ ಎರಡು ಜಾಯಿಂಟ್ ಸ್ಪೇಸಸಲ್ಲಿ ಕೂಡ ಕಾಣ್ಬೋದು ಅಥವಾ ಕೆಲವ್ರಿಗೆ ಸೊ ಹೆಚ್ಚಾಗಿ ಅವ್ರಿಗೆ ಸ್ಕೇಲಿ ಫಾರ್ಮೇಷನ್ ಆಗೋದ್ರಿಂದ ಸೊ ಅದರಿಂದ ಹೊರಗಡೆ ಬರೋಕ್ಕೆ ಕೂಡ ಆಗ್ತಿರೋದಿಲ್ಲ. ಸೊ ಈವನ್ ಮಾನಸಿಕವಾಗಿ ಕೂಡ ಸಫರ್ ಆಗ್ತಿರ್ತಾರೆ. ಸೊ ಅದರಲ್ಲೂ ಸೋರಿಯಾಸಿಸ್ ಜೊತೆಗೆ ಅಂಡರ್ಲೈನ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆ, ಲೈಕ್ ಡಯಾಬಿಟಿಕ್ ಇರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆ ಇರ್ಬೋದು. ಸೊ ಮತ್ತಷ್ಟು ಅವರ ಸಮಸ್ಯೆ ಹೆಚ್ಚಾಗುತ್ತೆ. ಆ್ಯಂಡ್ ಕೆಲವು ಫುಡ್ ಐಟಮ್ಸ್ ತೊಗೊಂಡಾಗ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು ಅಥವಾ ಡ್ಯೂ ಟು ಲಾಟ್ ಆಫ್ ಬೆವರೇಜಸ್ ಇಂಟೇಕ್ ಇರ್ಬೋದು, ಸಿಮ್ಟಮ್ಸ್ ಮತ್ತಷ್ಟು ಜಾಸ್ತಿ ಆಗುತ್ತೆ. ಆ್ಯಂಡ್ ನಾನ್ ವೆಜ್ ಲೈಕ್ ರೆಡ್ ಮೀಟ್ ಕನ್ಸಂಪ್ಷನ್, ಎಸ್ಪೆಷಲಿ ಚಿಕನ್ ಅಥವಾ ಫಿಶ್ ತೊಗೊಂಡಾಗ ಸೊ ಅವ್ರಿಗೆ ಸಿಮ್ಟಮ್ಸ್ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇಚ್ಚಿಂಗ್ ಇರ್ಬೋದು, ಸ್ಕೇಲಿ ಫಾರ್ಮೇಷನ್ ಇರ್ಬೋದು, ಇನ್ನು ಚರ್ಮ ಬಿಗಿದಂತಾಗಿರುವಂಥದ್ದು. ಸೊ ಇದು ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಹೈಡ್ರೇಷನ್ ಇಲ್ಲದೆ ಇದ್ದಾಗಲೂ ಕೂಡ ಪೇನ್ಫುಲ್ ಲೆಷನ್ಸ್ ಕಾಣಿಸ್ಬೋದು. ಇದರಿಂದ ಮಲ್ಟಿಪಲ್ ಸಿಮ್ಟಮ್ಸ್ ಕೂಡ ಸಫರ್ ಆಗ್ತಿರ್ತಾರೆ. ಆ್ಯಂಡ್ ಎಕ್ಸ್ಟರ್ನಲಿ ತುಂಬಾ ಮೆಡಿಕೇಷನ್ಸ್ ಅಪ್ಲೈ ಮಾಡಿರ್ತಾರೆ. ಸೊ ಆದರೂ ಕೂಡ ಕಮ್ಮಿ ಆಗ್ತಿರೋದಿಲ್ಲ. ಸೊ ಮತ್ತೆ ಟ್ರಿಗರ್ ಆಗ್ತಿದೆ ಅಂತ ಹೇಳಿದಾಗ ಸೊ ಕೆಲವರು ಟ್ರೀಟ್ಮೆಂಟ್ನೇ ಸ್ಟಾಪ್ ಮಾಡಿರೋದನ್ನ ಕೂಡ ನೋಡ್ಬೋದು.
ಆ್ಯಂಡ್ ಕೆಲವ್ರಿಗೆ ಈ ಸೋರಿಯಾಸಿಸಿಂದ ಕಾಂಪ್ಲಿಕೇಶನ್ಸು ಕೂಡ ಸೊ ಅತಿ ವೇಗವಾಗಿ ಬರುವಂಥದ್ದನ್ನ ನೋಡ್ಬೋದು. ಸೋರಿಯಾಟಿಕ್ ಆರ್ಥರೈಟಿಸ್ ಇರ್ಬೋದು ಅಥವಾ ಸೊ ಅದರ್ ಕಾಂಪ್ಲಿಕೇಶನ್ಸ್ನ ಕೂಡ ಹೆಚ್ಚಾಗಿ ನಾವು ನೋಡ್ಬೋದು. ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಅಥವಾ ಎಕ್ಸ್ಟರ್ನಲಿ ಸ್ವಲ್ಪ ಸಪ್ರೆಸ್ ಆಗ್ತಿದೆ, ಸೊ ಮತ್ತೆ ರೆಕರ್ ಆಗ್ತಿರೋದು, ಸೊ ಈ ಥರ ಸಿಮ್ಟಮ್ಸ್ನ ಕೂಡ ನೋಡುವಂಥದ್ದು. ಇನ್ನು ವೀಕ್ಷಕರೇ, ನೀವು ಕೂಡ ಸೋರಿಯಾಸಿಸ್ ಸಮಸ್ಯೆಯಿಂದ ಸಫರ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಮಾತಾಡ್ಬೋದು. ಇನ್ನು ಡಾಕ್ಟರ್, ನೀವು ಹೇಳಿದ್ರಿ ವಿಂಟರ್ ಮತ್ತು ರೈನಿ ಸೀಸನಲ್ಲಿ ಈ ಸೋರಿಯಾಸಿಸ್ ಸಿಂಪ್ಟಮ್ಸ್ಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ. ಯಾಕಾಗಿ ಜಾಸ್ತಿ ಕಾಣಿಸ್ಕೊಳ್ಳೋದು ಈ ಸೀಸನಲ್ಲಿ? ಸೊ ಹೆಚ್ಚಾಗಿ ಈಗ ಸೋರಿಯಾಟಿಕ್ ಲೆಷನ್ಸ್ ಅಂತ ಹೇಳಿದಾಗ ಸ್ಕಿನ್ ಸೆಲ್ಸ್ ಬಿಲ್ಡಪ್ ಆಗುವಂಥದ್ದು. ಸೊ ಯೂಶ್ವಲಿ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಸ್ಕಿನ್ ಡಿಹೈಡ್ರೇಷನ್ ಆಗುವಂಥದ್ದು, ಸೊ ಚರ್ಮ ನಾರ್ಮಲ್ ಟೆಕ್ಸ್ಚರ್ನ ಕಳ್ಕೊಂಬಿಡುತ್ತೆ. ಆ್ಯಂಡ್ ಇದರಿಂದ ತುಂಬ ಸಿವಿಯರ್ ಡ್ರೈನೆಸ್ ಆಗುವಂಥದ್ದು, ಚರ್ಮ ಗಟ್ಟಿ ಆಗುವಂಥದ್ದು, ಸೊ ಅದರಿಂದ ಪುಡಿ ಪುಡಿಯಾಗಿ ಉದುರುವಂಥದ್ದು ಇರ್ಬೋದು, ಅಥವಾ ಸೊ ಅಲ್ಲೇ ಗಟ್ಟಿಯಾಗಿ ಫಾರ್ಮೇಷನ್ ಆಗಿ ಕುತ್ಕೊಳ್ಳುವಂಥದ್ದು ಇರ್ಬೋದು. ಸೊ ಈ ಸಮಸ್ಯೆ ಯೂಶ್ವಲಿ ಸೀಸನಲ್ ವೈಸ್ ಬಂದರೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಸೊ ಅವ್ರಿಗೆ ಕೆಲವು ಫುಡ್ ಐಟಮ್ಸ್ ಲೈಕ್ ಬ್ರಿಂಜಾಲ್ ಇರ್ಬೋದು, ಸ್ಟಾರ್ಚಿ ಬೇಸ್ಡ್ ಫುಡ್ ಐಟಮ್ಸ್ ಇರ್ಬೋದು, ಸೊ ಅಂಥದನ್ನು ತೊಗೊಂಡಾಗಲೂ ಕೂಡ ಅವ್ರಿಗೆ ಸಿಮ್ಟಮ್ಸ್ ಟ್ರಿಗರ್ ಆಗಿ ಮತ್ತಷ್ಟು ಜಾಸ್ತಿ ಆಗೋದನ್ನು ನೋಡ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಇಫ್ ದೇ ಆರ್ ಸಫರಿಂಗ್ ಫ್ರಮ್ ಅಂಡರ್ಲೈನ್ ಡಿಸಾರ್ಡರ್ಸ್ ಲೈಕ್ ಥೈರಾಯ್ಡ್ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಸೊ ಬೇಗನೆ ಇನ್ಫೆಕ್ಷನ್ ಆಗೋದಕ್ಕೆ ಶುರು ಆಗುವಂಥದ್ದು. ಸೊ ಆ ಸಮಯದಲ್ಲಿ ಕೂಡ ಹೆಚ್ಚಾಗಿ ನಾವು ನೋಡ್ತೀವಿ. ಆ್ಯಂಡ್ ಈ ಸೋರಿಯಾಸಿಸ್ ಅಂತ ಬಂದಾಗ ಸೊ ಅವ್ರಿಗೆ ಕೆಲವು ಫ್ಯಾಕ್ಟರ್ಸ್ ಲೈಕ್ ಅಗ್ರವೇಟಿಂಗ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು. ಸೊ ಅವರ ಲೈಫ್ ಸ್ಟೈಲ್ ಚೆನ್ನಾಗಿರೋದಿಲ್ಲ. ಹೆಚ್ಚಾಗಿ ಸೋರಿಯಾಸಿಸ್ ಬರುವಂಥದ್ದು ಆಟೋಇಮ್ಯೂನ್ ಅಂದರೆ ಯಾವುದೇ ಕಾರಣಗಳಿಲ್ಲದೇ ಸೊ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮ್, ಅಂದರೆ ನಮ್ಮ ದೇಹದ ವಿರುದ್ಧ ಆ್ಯಂಟಿಬಾಡೀಸ್ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಅದರಿಂದ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡ್ತೀವಿ. ಆ್ಯಂಡ್ ಅನುವಂಶವಾಗಿ ಕೂಡ ಬರ್ಬೋದು. ಆ್ಯಂಡ್ ಹೆಚ್ಚಾಗಿ ನಾವು ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಇಬ್ಬರಲ್ಲೂ ಅಫೆಕ್ಷನ್ ಆಗೋದನ್ನು ನೋಡ್ತೀವಿ. ಅದರಲ್ಲೂ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಒತ್ತಡವಾದ ಜೀವನ ಶೈಲಿಯಿಂದ ಸೊ ಹೆಚ್ಚಾಗಿ ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಅಂತ ಕಾಯಿಲೆಗಳು ಕೂಡ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಕೆಲವು ಕೆಮಿಕಲ್ಸ್ ಅಂತಲೇ ಹೇಳ್ಬೋದು, ಲಾಂಗ್ ಟರ್ಮ್ ಪೆಸ್ಟಿಸೈಡ್ಸ್ ಇರ್ಬೋದು, ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಸೊ ಇದ್ರ ಜೊತೆ ಕಾಂಟ್ಯಾಕ್ಟ್ ಬಂದಾಗಲೂ ಕೂಡ ಸೊ ಆ್ಯಸ್ ಎ ರಿಸಲ್ಟ್ ಸೋರಿಯಾಸಿಸ್ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಆರ್ಸೆನಿಕ್ ಇರ್ಬೋದು, ಲೆಡ್ ಪಾಯ್ಸನಿಂಗ್ ಇರ್ಬೋದು, ಸೊ ಅದರಿಂದ ಕೂಡ ಸೋರಿಯಾಸಿಸ್ ಮತ್ತಷ್ಟು ಟ್ರಿಗರ್ ಆಗಿ ಹೆಚ್ಚಾಗ್ಬೋದು. ಸೊ ಕೆಮಿಕಲ್ಸ್ ಥ್ರೂ ಕಾಂಟ್ಯಾಕ್ಟ್ ಬಂದಾಗ. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಕೂಡ ಹೆಚ್ಚು, ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು. ಸೊ ಇನ್ನು ಮಕ್ಕಳಲ್ಲಿ ಕೂಡ ನಾವು ನೋಡ್ತೀವಿ. ಸೊ 2 years ಪ್ಲಸ್ ಏಜ್ ಗ್ರೂಪಲ್ಲಿ ಕೂಡ ಈ ಸೋರಿಯಾಸಿಸ್ ಅನ್ನೋ ಕಾಯಿಲೆ ಕಾಣಿಸುತ್ತೆ. ಸೊ ಇನ್ ದಟ್ ಕೇಸ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ದ ಕಾಸಸ್ ಆರ್ ಇಡಿಯೋಪಥಿಕ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಇಟ್ ಕ್ಯಾನ್ ಬಿ ಎಟ್ ದಿ ಅರ್ಲಿ ಏಜ್ ವಿ ಕ್ಯಾನ್ ಸಿ ಅಂತ ಹೇಳ್ಬೋದು. ಜೆನೆಟಿಕ್ ಫ್ಯಾಕ್ಟರ್ಸ್ ಕೂಡ ಈ ಸೋರಿಯಾಸಿಸ್ಗೆ ಕಾರಣ ಆಗುತ್ತೆ ಅಂತ ಹೇಳಿದರೆ, ಹೇಗೆ ಜೆನೆಟಿಕ್ ಫ್ಯಾಕ್ಟರ್ ಅನ್ನೋದು ಸೋರಿಯಾಸಿಸ್ಗೆ ಕಾರಣ ಆಗುತ್ತೆ? ಸೊ ಈಗ ಕೆಲವು ಕಾಯಿಲೆಗಳಂತ ಹೇಳ್ತೀವಿ, ಸೋರಿಯಾಸಿಸ್ ಇರ್ಬೋದು, ಅಥವಾ ವಿಟಿಲಿಗೋ ಇರ್ಬೋದು, ಥೈರಾಯ್ಡ್ ಇರ್ಬೋದು. ಸೊ ಇದೆಲ್ಲ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ಸೊ ಅಂದರೆ ಕೆಲವ್ರಿಗೆ ಇಮ್ಯುನಿಟಿ ಸೊ ಅವರಲ್ಲಿ ಓವರ್ ಆ್ಯಕ್ಟಿವ್ ಆದಾಗ ಬರ್ಬೋದು. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಅನುವಂಶೀಯ ಅಂದರೆ ಥ್ರೂ ಜೀನ್ಸ್ ಅಂತ ಹೇಳ್ಬೋದು. ಸೊ ಯಾವಾಗ ಅವರ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಹಿಸ್ಟ್ರಿ ಇರುತ್ತೆ, ಸ್ಟ್ರಾಂಗ್ ಹಿಸ್ಟ್ರಿ ಇದ್ದಾಗ ಸೊ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಅಥವಾ ಫರ್ದರ್ ಜನ್ರೇಷನ್ಗೆ ದ ಚಾನ್ಸಸ್ ಆರ್ ಮೋರ್ ಗೆಟಿಂಗ್ ಸೋರಿಯಾಸಿಸ್ ಇರ್ಬೋದು, ಅಥವಾ ಅವರು ಯಾವುದೋ ಕಾಯಿಲೆಯಿಂದ ಸಫರ್ ಆಗ್ತಿರ್ತಾರೆ. ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂತ ಹೇಳಿದಾಗ ಸೊ ಅರ್ಲಿ ಏಜಲ್ಲಿ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಚೈಲ್ಡ್ಹುಡಲ್ಲೇ ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದನ್ನು ನೆಗ್ಲೆಕ್ಟ್ ಮಾಡಿದಾಗ ಸೊ ಅವರು ಕಾಂಪ್ಲಿಕೇಶನ್ಸ್ಗೆ ಕೂಡ ಒಳಗಾಗ್ಬೋದು. ಸೊ ಆ್ಯಸ್ ಇಟ್ ಇಸ್ ಅ ಜೆನೆಟಿಕ್ ಡಿಸಾರ್ಡರ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅರ್ಲಿ 2-3 years ಪ್ಲಸ್ ಕೂಡ ನೋಡ್ಬೋದು. ಫುಡ್ ಅನ್ನೋದು ಕೂಡ ಈ ಸೋರಿಯಾಸಿಸ್ಗೆ ಕಾರಣ ಆಗುತ್ತಾ? ಕಾರಣ ಆಗೋದಾದರೆ ಯಾವುದೆಲ್ಲ ಫುಡ್ ಕಾರಣ ಆಗುತ್ತೆ ಅಂತ? ಸೊ ಹೆಚ್ಚಾಗಿ ಸೋರಿಯಾಸಿಸ್ ಟ್ರಿಗರ್ ಆಗುವಂಥದ್ದು ಅಂತ ಹೇಳಿದಾಗ ಸೊ ಗ್ಲೂಟಾನ್ ಮಿಕ್ಸ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಲೈಕ್ ವೀಟ್ ಆ್ಯಂಡ್ ವೀಟ್ ಪ್ರಾಡಕ್ಟಿಂದ ಟ್ರಿಗರ್ ಆಗ್ಬೋದು. ಆ್ಯಂಡ್ ಹೆಚ್ಚಾಗಿ ಹೈ ಪ್ರೋಟೀನ್ ಇಂಟೇಕ್ ಇರ್ಬೋದು, ನಾನ್ ವೆಜ್ ಫುಡ್ ಕನ್ಸಂಪ್ಷನ್ ಇರ್ಬೋದು, ವಿಚ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ರೆಡ್ ಮೀಟ್ ತಿಂದಾಗ ಸೊ ಮತ್ತಷ್ಟು ಇಚ್ಚಿಂಗ್ ಜಾಸ್ತಿ ಆಗುತ್ತೆ, ಅಥವಾ ಸ್ಕಿನಿಂಗ್ ಆಗಿರ್ಬೋದು, ಫಾಲಿಂಗ್ ಆಫ್ ಫ್ಲೇಕ್ಸ್ ಆಗಿರ್ಬೋದು. ಎಸ್ಪೆಷಲಿ ಚಿಕನ್ ಕನ್ಸಂಪ್ಷನ್ ಅಥವಾ ರೆಡ್ ಮೀಟ್ ತೊಗೊಂಡಾಗ ಸೊ ಅವ್ರಿಗೆ ಹೆಚ್ಚಾಗ್ತಾ ಹೋಗುತ್ತೆ ಇಚ್ಚಿಂಗ್, ಅಥವಾ ಸೊ ಡ್ರೈನೆಸ್ಸು, ಚರ್ಮ ಬಿಗ್ದಂಗೆ ಆಗೋದನ್ನು ಕೂಡ ನೋಡ್ಬೋದು. ಇನ್ನು ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು, ಹೈ ಶುಗರಿ ಪ್ರಾಡಕ್ಟ್ಸ್ ಇರ್ಬೋದು, ಹೈ ಸಾಲ್ಟ್ ಇಂಟೇಕ್ ಇರ್ಬೋದು, ಅಥವಾ ಬೆವರೇಜಸ್ ಇಂಟೇಕ್ ಅಂತ ಹೇಳ್ತೀವಿ. ಸೊ ಹೆಚ್ಚಾಗಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಥವಾ ರೆಡಿಮೇಡ್ ಫುಡ್ ಐಟಮ್ಸಿಂದ ಸೊ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಸೋರಿಯಾಸಿಸ್ ಅಂತ. ಸೊ ಹ್ಯಾಬಿಟ್ಸ್ ಅಂತ ಹೇಳಿದಾಗ ಸೊ ಟೊಬ್ಯಾಕೋ ಚೂಯಿಂಗ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಆ್ಯಂಡ್ ಆಲ್ಕೋಹಾಲ್ ಲಾಂಗ್ ಟರ್ಮಲ್ಲಿ ಯೂಸ್ ಮಾಡಿದಾಗ ಸೊ ಅದು ಕೂಡ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್
ಆಫ್ಟರ್. ಸೊ ಮತ್ತಷ್ಟು ಸೋರಿಯಾಸಿಸ್ನ ಉಲ್ಬಣಗೊಳಿಸುತ್ತೆ ಅಂತ ಹೇಳ್ಬೋದು. ಇನ್ನು ಪ್ರೆಗ್ನೆಂಟ್ ಲೇಡೀಸಲ್ಲಿ ಕೂಡ ಈ ಸೋರಿಯಾಸಿಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಯಾಕಾಗಿ ಕಾಣಿಸ್ಕೊಳ್ಳುತ್ತೆ ಪ್ರೆಗ್ನೆಂಟ್? ಸೊ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಈಗ ನಾವು ನೋಡಿದಾಗ ಸೊ ಇಮ್ಯುನಿಟಿ ಆ ಟೈಮಲ್ಲಿ ಅವರಿಗೆ ಲೋ ಇರುವಂಥದ್ದು ಇರ್ಬೋದು. ಸೊ ಆ ಟೈಮಲ್ಲಿ ಅಟ್ಯಾಕ್ ಆಗುವಂಥದ್ದು ಹೆಚ್ಚು ಪ್ರೆಗ್ನೆನ್ಸಿನಲ್ಲಿ ಅಥವಾ ಪೋಸ್ಟ್ ಡೆಲಿವರಿ ಕೇಸಸ್. ಆ್ಯಂಡ್ ಮಕ್ಕಳಲ್ಲಿ ಕೂಡ ನಾವು ನೋಡ್ತೀವಿ ಡ್ಯೂ ಟು ಒಂದು ಲೋ ಇಮ್ಯುನಿಟಿ ಅಥವಾ ಅವರಲ್ಲಿ ಒಂದು ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಇದೆ ಅಂತ ಹೇಳಿದಾಗ ಸೊ ಈ ಸಮಯದಲ್ಲಿ ಅಂದರೆ ಅವರ ಇಮ್ಯುನಿಟಿ ಲೋ ಆದಾಗ ಅಥವಾ ಬಾಡಿ ಹಾರ್ಮೋನಲ್ ಚೇಂಜಸ್ಗೆ ಒಳಗಾಗ್ತಾ ಇರುತ್ತೆ. ಅಲಾಂಗ್ ವಿತ್ ದಟ್ ದೆಲ್ ಬಿ ಫೇಸಿಂಗ್ ಅ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್, ಒತ್ತಡವಾದ ಜೀವನ ಶೈಲಿ ಇದ್ದಾಗ ಸೊ ಆ ಟೈಮಲ್ಲಿ ಬರುವಂಥದ್ದು ಹೆಚ್ಚು ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಲವರು ಮೆಡಿಸಿನ್ಸ್ನ ತೊಗೊಂಡಿರ್ತಾರೆ, ಇನ್ನು ಕೆಲವರು ಡ್ಯೂ ಟು ಪ್ರೆಗ್ನೆನ್ಸಿ ಮೆಡಿಸಿನ್ಸ್ನ ಕೂಡ ಅವಾಯ್ಡ್ ಮಾಡ್ತಿರ್ತಾರೆ. ಸೊ ಅದರಿಂದ ಫರ್ದರ್ ಸ್ಪ್ರೆಡ್ಡಿಂಗ್ ಕೂಡ ಆಗ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಲೈಕ್ ಸೋರಿಯಾಸಿಸ್ ಯಾವಾಗ ಜಾಯಿಂಟ್ ಸ್ಪೇಸಸಲ್ಲಿ ಬರುತ್ತೋ ಸೊ ಅವ್ರಿಗೆ ಸ್ಟಿಫ್ನೆಸ್ ಆಗಿರ್ಬೋದು, ಸ್ವೆಲ್ಲಿಂಗ್ ಆಗಿರ್ಬೋದು. ಎಲ್ಲಿ ಜಾಯಿಂಟ್ ಸ್ಪೇಸಸಲ್ಲಿ ಲೆಷನ್ಸ್ ಬರುತ್ತೋ ಆ ಫೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ರೆಸ್ಟ್ರಿಕ್ಟೆಡ್ ಅಥವಾ ಪೇನ್ಫುಲ್ ಮೂಮೆಂಟ್ಸ್ ಅಂತ ಹೇಳ್ತೀವಿ. ಸೊ ವಿಚ್ ಕ್ಯಾನ್ ಲೀಡ್ ಟು ಮೋರ್ ಆಫ್ ಒಂದು ಡಿಫಾರ್ಮಿಟಿ ಚೇಂಜಸ್ ಅಂದರೆ ಅಂಗವೈಕಲ್ಯಕ್ಕೆ ಎಡೆ ಮಾಡಿಕೊಡ್ಬೋದು. ಸೊ ಹಾಗಾಗಿ ಸೋರಿಯಾಸಿಸ್ ಅಂತ ಬಂದಾಗ ಸೊ ಅರ್ಲಿ ಸ್ಟೇಜಸಲ್ಲೇ ಲೈಕ್ ಮೋರ್ ದೆನ್ 3 ವೀಕ್ಸಿಂದ ಅವ್ರಿಗೆ ಸಿಮ್ಟಮ್ಸ್ ಇದೆ, ಆ ಲೆಷನ್ಸ್ ಬರ್ತಿದೆ, ತುಂಬ ಡ್ರೈನೆಸ್ ಅಥವಾ ಇಚ್ಚಿಂಗ್ ಆಗ್ತಿದೆ, ಬರ್ನಿಂಗ್ ಆಗ್ತಿದೆ. ಸೊ ಈ ಥರ ಸಿಮ್ಟಮ್ಸ್ ಇದ್ದಾಗ ಸೊ ಅವರು ಅರ್ಲಿಯಾಗಿ ನೋಟಿಸ್ ಮಾಡಿದ್ರೆ ಖಂಡಿತ ಆಗಲೇ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ. ಸೊ ಇಲ್ಲ ಅಂತ ಹೇಳಿದಾಗ ಮೋಸ್ಟ್ ಆಫ್ ದಿ ಕಾಂಪ್ಲಿಕೇಶನ್ಸ್ಗೆ ಕೂಡ ಹೋಗ್ಬೋದು. ಆ್ಯಂಡ್ ಸಮ್ಟೈಮ್ಸ್ ವಿ ನೀಡ್ ಟು ರೂಲ್ ಔಟ್ ಅದು ಸೋರಿಯಾಸಿಸ್ಸೇ ಇರುವಂಥದ್ದು ಅಥವಾ ಯಾವುದಾದ್ರೂ ಚರ್ಮದ ಕಾಯಿಲೆ ಇದೆಯಾ, ಲೈಕ್ ಡ್ರೈ ಎಕ್ಸಿಮಾ ಆ್ಯಂಡ್ ಸೋರಿಯಾಸಿಸ್ ಮಿಕ್ಸ್ ದ ಸೇಮ್ ಅಂತ ಹೇಳ್ತೀವಿ. ಸೊ ಎರಡೂ ನೋಡೋಕ್ಕೆ ಒಂದೇ ಥರ ಇರುತ್ತೆ. ಬಟ್ ಸೋರಿಯಾಸಿಸಲ್ಲಿ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಫ್ಲೇಕ್ಸ್ ಫಾರ್ಮೇಷನ್ ಹೆಚ್ಚಾಗುವಂಥದ್ದು ಆ್ಯಂಡ್ ಫಾಸ್ಟ್ ಸ್ಪ್ರೆಡಿಂಗ್ ಇರ್ಬೋದು. ಸೊ ಇಫ್ ಅನ್ಟ್ರೀಟೆಡ್ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಇದರಿಂದ ಅವರ ದೇಹ ಒಂದು ವಿಕಾರಕ್ಕೆ ಒಳಗಾಗೋದ್ರಿಂದ ಸೊ ಮಾನಸಿಕವಾಗಿ ಕೂಡ ಸಫರ್ ಆಗ್ತಿರ್ತಾರೆ ಹೆಚ್ಚಾಗಿ. ಲೈಕ್ ಡಿಪ್ರೆಷನ್ ಇರ್ಬೋದು, ಖಿನ್ನತೆಗೆ ಒಳಗಾಗುವಂಥದ್ದು ಇರ್ಬೋದು. ಸೊ ಹೊರಗಡೆ ಬರೋಕ್ಕಾಗೋದಿಲ್ಲ, ಈವನ್ ಮ್ಯಾರೇಜ್ ಪ್ರಪೋಸಲ್ಸ್ಗಿರ್ಬೋದು ಅಥವಾ ಸೊ ಯಾವುದೇ ರೀತಿ ಸೋಷಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕಾಗಿರ್ಬೋದು. ಸೊ ಹಿಂಜರಿತ ಬರ್ತಾರೆ. ಆ್ಯಂಡ್ ಸಮ್ ಕೇಸಸಲ್ಲಿ ಸೂಸೈಡಲ್ ಟೆಂಡೆನ್ಸಿನ ಕೂಡ ನೋಡ್ಬೋದು. ಸೊ ಹಾಗಾಗಿ ಸೋರಿಯಾಸಿಸ್ ಅಂತ ಬಂದಾಗ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಸಫರ್ ಆಗ್ತಿರ್ತಾರೆ. ಸೊ ಅವ್ರಿಗೆ ಲೈಕ್ ಸೋಷಲ್ ಸ್ಟಿಗ್ಮಾ ಅಂತ ಕೂಡ ಹೇಳ್ಬೋದು. ಸೊ ದ ಎನ್ವೈರ್ನಮೆಂಟ್ ಶುಡ್ ಬಿ ಸಪೋರ್ಟಿವ್ ಬೋತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಎಸ್ಪೆಷಲಿ ಸೋರಿಯಾಸಿಸ್ ಅಥವಾ ವಿಟಿಲಿಗೋ ಅಂತ ಕೇಸಸ್ ಇದ್ದಾಗ ಸೊ ಹೆಚ್ಚಾಗಿ ಚರ್ಮದ ಮೇಲೆ ಕಾಣೋದ್ರಿಂದ ಸೊ ಅವ್ರಿಗೆ ಮುಜುಗರಕ್ಕೆ ಒಳಗಾಗ್ತಾರೆ ಅಥವಾ ಕಾಂಪ್ಲಿಕೇಶನ್ಸ್ ಕೂಡ ಆಗ್ಬೋದು ಇಫ್ ಇಟ್ ಇಸ್ ಅನ್ಟ್ರೀಟೆಡ್ ಅಂತ ಹೇಳಿ. ಸೋರಿಯಾಸಿಸ್ ಅನ್ನುವಂಥದ್ದು ಎಲ್ಲ ಏಜ್ವರೆಗೂ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಎಲ್ಲರಿಗೂ ಕಾಣಿಸ್ಕೊಳ್ಳುವಂಥದ್ದು. ಆದರೆ ಇದು ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ? ಸೊ ಹೆಚ್ಚಾಗಿ ನಾವು ನೋಡೋದಾಗ ಸೋರಿಯಾಸಿಸ್ ಅಡಲ್ಟ್ ಏಜ್ ಗ್ರೂಪಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಚಿಲ್ಡ್ರನ್ಸ್ ಇಫ್ ಇಟ್ ಇಸ್ ಲೈಕ್ ಅಫೆಕ್ಟೆಡ್ ಹೆಚ್ಚಾಗಿ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಮನೆಯಲ್ಲಿ ಯಾರಿಗಾರು ಇದೆ ಅಂತ ಹೇಳಿದಾಗ ಸೊ ಅವರಿಂದ ಕಾಣಿಸ್ಬೋದು. ಬಟ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ಅಡಲ್ಟ್ಸಲ್ಲಿ ನಾವು ನೋಡ್ತೀವಿ 25 to 45 ಏಜ್ ಗ್ರೂಪ್ ಏನಿದೆ ಸೊ ಅವರಲ್ಲಿ ನೋಡ್ಬೋದು. ಆ್ಯಂಡ್ ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ಇಟ್ ಕ್ಯಾನ್ ಕಂಟಿನ್ಯೂ ಬಿಕಾಸ್ ಒಂದ್ಸರಿ ಸೋರಿಯಾಸಿಸ್ ಅಂತ ಬಂದಾಗ ಸೊ ಅವ್ರದ್ದು ಹಾಗೆ ಕಂಟಿನ್ಯೂ ಆಗ್ತಿರುತ್ತೆ. ಆ್ಯಂಡ್ ಕೆಲವರಲ್ಲಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚಿದಾಗ ಹೋಗ್ತಾ ಇರುತ್ತೆ. ಸೊ ಮತ್ತೆ ರಿಕರ್ ಆಗೋದನ್ನು ಕೂಡ ನಾವು ನೋಡ್ಬೋದು. ಸೋರಿಯಾಸಿಸ್ ಮತ್ತೆ ರಿಲ್ಯಾಪ್ಸ್ ಆಗುವಂಥದ್ದು ಅಕಾರ್ಡಿಂಗ್ ಟು ದ ವೆದರ್ ಚೇಂಜಸ್ ಅಥವಾ ಫುಡ್ಡಲ್ಲಿ ವ್ಯತ್ಯಾಸ ಆದಾಗಲೂ ಕೂಡ ಸೊ ಮತ್ತೆ ಟ್ರಿಗರ್ ಆಗೋದನ್ನು ನೋಡ್ತೀವಿ. ಸೊ ಹಾಗಾಗಿ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ದೇ ನೀಡ್ ಟು ಟೇಕ್ ಕೇರ್. ಅಂದರೆ ಯಾವ ರೀತಿಯಿಂದ ಬಂದಿದೆ ಅಥವಾ ಇಚ್ಚಿಂಗ್ ಆಗಿರ್ಬೋದು, ಫ್ಲೇಕ್ಸ್ ಫಾರ್ಮೇಷನ್ ಆಗಿರ್ಬೋದು, ಸಿವಿಯಾರಿಟಿ ಯಾವ ರೀತಿ ಇದೆ ಸೊ ಡಿಪೆಂಡಿಂಗ್ ಅಪಾನ್ ದಟ್ ನೋಡುವಂಥದ್ದು. ಇಫ್ ನೀಡೆಡ್ ಲೈಕ್ ಇನ್ವೆಸ್ಟಿಗೇಷನ್ಸ್ ಸೋರಿಯಾಸಿಸ್ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಥವಾ ಬೇರೆ ಏನಾದರೂ ಕಂಡೀಷನ್ಸ್ ಇದೆಯಾ, ಲೈಕ್ ಡ್ರೈ ಎಕ್ಸಿಮಾ ಏನಾದರೂ ಇದೆಯಾ. ಸೊ ಇನ್ ದಟ್ ಕೇಸ್ ಅವರು ಬಯೋಪ್ಸಿಗೆ ಹೋಗೋದು ಉತ್ತಮ ಅಂತ ಹೇಳ್ಬೋದು. ಸೋರಿಯಾಸಿಸ್ ಬರದೇ ಇರೋದಕ್ಕಿಂತ ಮುಂಚೆನೇ ಯಾವೆಲ್ಲ ಪ್ರಿಕಾಷನ್ಸ್ನ ತಗೋಬೋದು? ಸೋರಿಯಾಸಿಸ್ ಅಂತ ಹೇಳಿದಾಗ ಆ್ಯಸ್ ಇಟ್ ಇಸ್ ಎನ್ ಆಟೋಇಮ್ಯೂನ್ ಡಿಸಾರ್ಡರ್ ಸೊ ಅಷ್ಟಾಗಿ ಪ್ರಿಕಾಷನ್ಸ್ ಇರೋದಿಲ್ಲ. ಬದಲಾಗಿ ಲಾಟ್ ಆಫ್ ಸ್ಟ್ರೆಸ್ ಅಥವಾ ಟೆನ್ಷನ್ ಇರ್ಬೋದು, ಅದರಿಂದ ಟ್ರಿಗರ್ ಆಗಿ ಬರ್ಬೋದು. ಆ್ಯಂಡ್ ಇಫ್ ದರ್ ಇಸ್ ಎ ಫ್ಯಾಮಿಲಿ ಹಿಸ್ಟ್ರಿ ಸೊ ಅವರು ಕೇರ್ ಮಾಡಬೇಕಾಗತ್ತೆ ಸೋರಿಯಾಸಿಸ್ ಇದೆ ಅಂತ ಹೇಳಿದಾಗ. ಸೊ ಈಗ ಹಲವಾರು ಟೈಪ್ಸ್ ಆಫ್ ಸೋರಿಯಾಸಿಸ್ನ ನೋಡ್ತೀವಿ. ಡಾಕ್ಟರ್ ಮಾತಾಡೋಣ, ಇನ್ನೊಬ್ರು ಕಾಲರ್ ಇದ್ದಾರೆ. ಮೋಹನ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಮೋಹನ್ ಕೇಳಿಸ್ತಿದ್ಯಾ? ಇನ್ನು ಪ್ರಿಕಾಷನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ತಿಳಿಸ್ಕೊಡಿ.
ಈಗ ಸೋರಿಯಾಸಿಸಲ್ಲಿ ಹಲವಾರು ಟೈಪ್ಸ್ನ ನೋಡ್ತೀವಿ. ಲೈಕ್ ನೇಲ್ ಬೆಡ್ ಸೋರಿಯಾಸಿಸ್ ಅಂತ ಹೇಳ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಅಂಗೈನಲ್ಲಿ ಅಷ್ಟೇ ಕಾಣಿಸುತ್ತೆ. ಸೊ ಅವ್ರಿಗೆ ಇನಿಷಿಯಲ್ ಸ್ಟೇಜಸಲ್ಲೇ ಕಾಣಿಸ್ತಿದೆ, ಅಥವಾ ಅವರ ಒಂದು ಇಮ್ಯುನಿಟಿ ವೀಕ್ ಆಗಿದೆ, ಅಥವಾ ಮಲ್ಟಿಪಲ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿರ್ತಾರೆ. ಈಗ ಥೈರಾಯ್ಡ್ ಇರುತ್ತೆ, ಅವ್ರಿಗೆ ಸೋರಿಯಾಸಿಸ್ ಕಾಣಿಸ್ಬೋದು. ಆ್ಯಂಡ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಇಟ್ ಕ್ಯಾನ್ ಟ್ರಿಗರ್. ಸೊ ಇನ್ ದಟ್ ಕೇಸ್ ದೇ ನೀಡ್ ಟು ಟೇಕ್ ಕೇರ್. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಅವರು ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು. ಸೊ ಮೋಸ್ಟ್ ಆಫ್ ದಿ ಸೋರಿಯಾಸಿಸ್ ಕೇಸಸಲ್ಲಿ ಸೊ ಮೆಂಟಲಿ ಇಫ್ ದೇ ಆರ್ ಸಫರಿಂಗ್ ಆಂಗ್ಸೈಟಿ ಡಿಸಾರ್ಡರ್ಸ್, ಅಥವಾ ಲಾಟ್ ಆಫ್ ಸ್ಟ್ರೆಸ್, ಟೆನ್ಷನ್, ಡಿಪ್ರೆಷನ್, ಸೊ ಈ ಥರ ಇದ್ದಾಗ ಸೋರಿಯಾಸಿಸ್ ಚಾನ್ಸಸ್ ಆರ್ ಮೋರ್. ಸೊ ಅವರು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥ್ರೂ ಮೆಡಿಟೇಷನ್ ಇರ್ಬೋದು, ಅಥವಾ ಕೆಲವು ಫುಡ್ ಐಟಮ್ಸ್ನ ಅವಾಯ್ಡ್ ಮಾಡುವಂಥದ್ದು, ಅಥವಾ ಲೈಫ್ ಸ್ಟೈಲ್ನ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟಿ ಇರೋದಿಲ್ಲ. ಕೆಲವರು ಒಂದೇ ಕಡೆ ಕೂತ್ಕೊಂಡಿರ್ತಾರೆ, ಮೋರ್ ಆಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್ಗೆ ಒಳಗಾಗಿರ್ತಾರೆ. ಸೊ ಇನ್ ದಟ್ ಕೇಸ್ ಅದು ಟ್ರಿಗರ್ ಆಗಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಆಗ ಅವರು ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಂಥದ್ದು, ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು. ಆ್ಯಂಡ್ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಕೂಡ ಒಂದು ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಸೊ ಫರ್ದರ್ ಒಂದು ಸ್ಪ್ರೆಡ್ ಆಗೋದಾಗಲಿ, ಅಥವಾ ಒಂದು ಮೇಂಟೈನ್ ಮಾಡುವಂಥ ಲೈಕ್ ಚಾನ್ಸಸ್ ಆರ್ ಮೋರ್ ಅಂತ ಹೇಳ್ಬೋದು. ಸೋರಿಯಾಸಿಸಿಂದ ಯಾವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಏನೆಲ್ಲ ಕಾಂಪ್ಲಿಕೇಶನ್ಸ್ ಇದೆ ಈ ಸೋರಿಯಾಸಿಸಿಂದ? ಸೋರಿಯಾಸಿಸ್ ಈಗ ಸುಮಾರು ವರ್ಷಗಳಿಂದ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಈಗ ನಮ್ಮಲ್ಲಿ ಕ್ಲಿನಿಕಲ್ಲಿ ಪೇಷಂಟ್ಸ್ ಬಂದಾಗ ಸೊ ಚೈಲ್ಡ್ಹುಡ್ಡಿಂದನೇ ಹಿಸ್ಟ್ರಿ ಇರುತ್ತೆ. ಸೊ ಆವಾಗಲಿಂದ ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ. ಎಕ್ಸ್ಟರ್ನಲಿ ಆಯಿಂಟ್ಮೆಂಟ್ ಹಚ್ಚಿದಾಗ ಸೊ ಆ ತಕ್ಷಣ ಕಮ್ಮಿ ಆಗುತ್ತೆ, ಮತ್ತೆ ಟ್ರಿಗರ್ ಆಗುತ್ತೆ. ಸುಮಾರು 10 to 15 ಇಯರ್ಸಿಂದ ಇರ್ಬೋದು. ಆದರೂ ಕೂಡ ಮೆಡಿಕೇಷನ್ಸ್ ತೊಗೊಳ್ತಿರ್ತಾರೆ. ಆ್ಯಂಡ್ ಕಾಂಪ್ಲಿಕೇಶನ್ಸ್ ಕೂಡ ಹೆಚ್ಚು ಅಂತಲೇ ಹೇಳ್ಬೋದು. ಸೋರಿಯಾಸಿಸಿಂದ ಹೆಚ್ಚಾಗಿ ನೋಡುವಂಥದ್ದಾದರೆ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಜಾಯಿಂಟ್ ಸ್ಪೇಸಲ್ಲಿ ಎಲೇಷನ್ಸ್ ಇದ್ದಾಗ, ಲೈಕ್ ನೀ ಜಾಯಿಂಟ್ ಇರ್ಬೋದು, ಎಲ್ಬೋ ಜಾಯಿಂಟ್ ಇರ್ಬೋದು, ಅಥವಾ ಫಿಂಗರ್ ಜಾಯಿಂಟ್ಸ್ ಇರ್ಬೋದು, ಈ ಸೋರಿಯಾಟಿಕ್ ಲೇಷನ್ಸ್ ಬರುತ್ತೆ. ಸೊ ತದನಂತರ ಅವ್ರಿಗೆ ಇದು ಹೀಲಿಂಗ್ ಆಗ್ತಿದ್ರು ಕೂಡ ಸೊ ಲೇಟರ್ ಸ್ಟೇಜಸಲ್ಲಿ ಇರಿವರ್ಸಿಬಲ್ ಡ್ಯಾಮೇಜ್ನ ಕೂಡ ಕಾಸ್ ಮಾಡ್ಬೋದು. ಸೊ ವಿಚ್ ಕ್ಯಾನ್ ಲೀಡ್ ಟು ಸೋರಿಯಾಟಿಕ್ ಆರ್ಥರೈಟಿಸ್. ಸೊ ಅವ್ರಿಗೆ ತುಂಬಾ ಸ್ಟಿಫ್ನೆಸ್ ಆಗ್ತಿರುತ್ತೆ, ಜಾಯಿಂಟ್ ಫೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಗುವಂಥದ್ದು, ರೆಸ್ಟ್ರಿಕ್ಟೆಡ್ ಮೂಮೆಂಟ್ಸ್ ಇರುತ್ತೆ, ವೈಡ್ ರೇಂಜ್ ಆಫ್ ಮೂಮೆಂಟ್ಸ್ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಅಂಗವೈಕಲ್ಯಕ್ಕೆ ಎಡೆ ಮಾಡ್ಕೋಬೋದು. ಅಂದರೆ ಡಿಫಾರ್ಮಿಟಿ ಚೇಂಜಸ್, ನಾಡಿಲ್ ಫಾರ್ಮೇಷನ್ ಇನ್ ಅ ಜಾಯಿಂಟ್ ಅಂತ. ಸೊ ಅರ್ಲಿಯಾಗಿ ಮೂಳೆ ಸವೆತಕ್ಕೆ ಒಳಗಾಗತ್ತೆ. ಸೊ ಅದನ್ನು ಕಾಂಪ್ಲಿಕೇಶನ್ ಆಗಿ ನೋಡುವಂಥದ್ದು. ಆ್ಯಂಡ್ ಡ್ಯೂ ಟು ಸೋರಿಯಾಸಿಸ್ ಕೆಲವ್ರಿಗೆ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಆದಾಗ ಸೊ ಫ್ಲೇಕ್ಸ್ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದರಿಂದ ಇಚ್ಚಿಂಗ್ ಜಾಸ್ತಿ ಆಗುವಂಥದ್ದು. ಆ್ಯಸ್ ಎ ರಿಸಲ್ಟ್ ಹೇರ್ ಫಾಲ್ ತುಂಬ ಜಾಸ್ತಿ ಆಗುವಂಥದ್ದು. ಸೊ ಹೇರ್ ಲಾಸ್ ಆಗುತ್ತೆ. ಬಾಲ್ಡ್ನೆಸ್ ಲೈಕ್ ಅಲೋಪೇಶಿಯಾ ಕಂಡೀಷನ್ಸ್ಗೆ ಅದು ಲೀಡ್ ಮಾಡ್ಬೋದು. ಎಲ್ಲಿ ಸೋರಿಯಾಟಿಕ್ ಲೆಷನ್ಸ್ ಇರುತ್ತೆ ಆ ಜಾಗದಲ್ಲಿ ಅವ್ರಿಗೆ ಹೇರ್ ಗ್ರೋ ಆಗೋದಿಲ್ಲ. ಸೊ ಬಾಲ್ಡ್ನೆಸ್ ಅಥವಾ ಪ್ಯಾಚಸ್ನ ನಾವು ನೋಡ್ಬೋದು. ಆ್ಯಂಡ್ ಡ್ಯೂ ಟು ಸೋರಿಯಾಸಿಸ್ ಅದರ್ ಹಾರ್ಮೋನಲ್ ಚೇಂಜಸ್ ಆಲ್ಸೋ ಕ್ಯಾನ್ ಅಕರ್ ವಿಚ್ ಕ್ಯಾನ್ ಲೀಡ್ ಟು ಹೈಪೋಥೈರಾಯ್ಡಿಸಮ್ ಇರ್ಬೋದು, ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಹಾರ್ಮೋನಲ್ ಚೇಂಜಸ್ ಮಾಡಿಕೊಡುತ್ತೆ. ಸೊ ಇದರಿಂದ ಅವ್ರಿಗೆ ಥೈರಾಯ್ಡ್ ಬರೋ ಚಾನ್ಸಸ್ ಹೆಚ್ಚು. ಆ್ಯಂಡ್ ಹೃದಯ ಸಂಬಂಧಿತ ಕಾಯಿಲೆಗಳು ಅಂತ ಹೇಳ್ತೀವಿ, ಬಿಕಾಸ್ ಆಫ್ ಮೋರ್ ಆಫ್ ಸ್ಟ್ರೆಸ್, ಟೆನ್ಷನ್, ಒತ್ತಡವಾದ ಜೀವನ ಶೈಲಿಯಿಂದ ಸೊ ಅವ್ರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಕೂಡ ಹೆಚ್ಚು ಅಂತ ಹೇಳ್ಬೋದು. ನಿಮ್ಮ ಹೋಮಿಯೋಪತಿಯಲ್ಲಿ ಸೋರಿಯಾಸಿಸ್ಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ನ ಕೊಡ್ತೀರಾ? ಸೊ ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುವಂಥದ್ದು ಸೋರಿಯಾಸಿಸ್. ಸೊ ಮನೆಯಲ್ಲಿ ಇದ್ದಾಗ ಅನುವಂಶೀಯತೆ ಒಂದು ಕೇಸ್ ಹಿಸ್ಟ್ರಿ ತೊಗೊಂಡ್ರೆ ಸೊ ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಂತ ಹೇಳ್ತೀವಿ, ಸೊ ಜೆನೆಟಿಕ್ ಮೆಡಿಸಿನ್ಸ್ ಅಂತ. ಸೊ ಇನ್ ಸಮ್ ಕೇಸಸ್ ಸೊ ಅವರಲ್ಲೇ ಕಾಣಿಸ್ತದೆ ಅಂತ ಹೇಳಿದಾಗ ಸೊ ಯಾವ ಕಾರಣದಿಂದ ಬಂದಿದೆ ಸೊ ಅವ್ರಿಗೆ ಹಿಸ್ಟ್ರಿ ಎವ್ಯಾಲ್ಯೂಷನ್ ಮಾಡಬೇಕಾಗತ್ತೆ. ವೆದರ್ ಇಟ್ ಈಸ್ ಡ್ಯೂ ಟು ಸ್ಟ್ರೆಸ್, ಟೆನ್ಷನ್, ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸ್ ಥ್ರೂ ಕೆಮಿಕಲ್ಸ್ ಕಾಂಟ್ಯಾಕ್ಟ್ ಏನಾದರೂ ಬಂದಿರುವಂಥದ್ದು, ಸೊ ಡ್ರೈ ಎಕ್ಸಿಮಾ ಇದೆಯಾ ಅಥವಾ ಸೋರಿಯಾಸಿಸ್ ಇದೆಯಾ, ಸೊ ಅದನ್ನು ಕೂಡ ಡಿಫ್ರೆನ್ಷಿಯೇಟ್ ಮಾಡಿ ಸೊ ತದನಂತರ ಅವ್ರಿಗೆ ಟ್ರೀಟ್ಮೆಂಟ್ನ ಶುರು ಮಾಡ್ಬೋದು. ಇನ್ನು ಸೋರಿಯಾಸಿಸ್ ಯಾವುದಾದ್ರೂ ಕಾಯಿಲೆ ಬಂದರೆ ಅದು ಮತ್ತೆ ಕ್ಯೂರ್ ಆಗಬೇಕಪ್ಪ, ಮತ್ತೆ ನಮಗೆ ಬರಬಾರ್ದು ಅಂತ ಎಲ್ಲರೂ ಅಂದ್ಕೊಳ್ಳೋದು ಹೌದು. ಸೋರಿಯಾಸಿಸ್ ಬಂದಾಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಕ್ಯೂರ್ ಆಗುತ್ತಾ ಅಥವಾ ಮತ್ತೆ ರಿಯಕರೆನ್ಸ್ ಏನಾದರೂ ಇದೆಯಾ? ಸೊ ಈಗೇನು ಇಟ್ ಡಿಪೆಂಡ್ಸ್ ಆನ್ ದ ಕಂಡೀಷನ್ಸ್. ಅವ್ರು ಎಷ್ಟು ದಿವಸಗಳಿಂದ ಸಫರ್ ಆಗ್ತಿರ್ತಾರೆ. ಸೊ ಕೆಲವರು ಆಲ್ರೆಡಿ ಕಾಂಪ್ಲಿಕೇಶನ್ಸ್ಗೆ ಹೋಗಿರ್ತಾರೆ. ಸೊ ಇಚ್ಚಿಂಗ್ ಅಥವಾ ಬರ್ನಿಂಗ್, ಅದರಲ್ಲಿ ವೆದರ್ ಅಂದರೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆಗ ಕೆಲವರು ಕೇರ್ ಮಾಡ್ತಾರೆ. ಸೊ ಇಲ್ಲಾಂದಾಗ ಅವ್ರು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚುವಂಥದ್ದು, ಮನೆ ಮದ್ದನ್ನು ಮಾಡ್ಕೊಳ್ಳುವಂಥದ್ದು ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನೋಡಿರ್ತೀವಿ.
ಸೊ ಹಾಗಾಗಿ ಅವರು ಅರ್ಲಿಯಾಗೆ ಬಂದಲ್ಲಿ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ಸೊ ಇನ್ನು ಈ ಸೋರಿಯಾಟಿಕ್ ಲೆಷನ್ಸ್ ಹೆಚ್ಚಾಗಿ ಆಟೋಇಮ್ಯೂನ್ ಕಂಡೀಷನ್ ಆಗಿರೋದ್ರಿಂದ ಅವರ ಇಮ್ಯೂನ್ ಸಿಸ್ಟಮ್ನ ನಾರ್ಮಲ್ ಮಾಡಬೇಕಾಗತ್ತೆ. ಲೈಕ್ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮ್ ಇರೋದ್ರಿಂದ ಸೊ ಇಮ್ಯೂನ್ ಸಿಸ್ಟಮ್ ನಾರ್ಮಲ್ ಆಗಲಿಕ್ಕೆ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ನ ಕೊಡುವಂಥದ್ದು. ಸೊ ಈಗೇನು ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಕೆಲವ್ರಿಗೆ ಫ್ಯೂ ಮಂತ್ಸಲ್ಲಿ ಬೆಟರ್ ಆಗುತ್ತೆ, ಇನ್ನು ಕೆಲವ್ರಿಗೆ ಫ್ಯೂ ಇಯರ್ಸ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಕೆಲವರಲ್ಲಿ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ಈಗೇನು ಅಂಡರ್ಲೈಯಿಂಗ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದೆ, ಸೋರಿಯಾಸಿಸ್ ಜೊತೆ ಥೈರಾಯ್ಡ್ ಇದೆ, ಡಯಾಬಿಟಿಕ್ ಇದೆ ಅಂತ ಹೇಳಿದಾಗ ಸೊ ಅದು ಕೂಡ ಕಂಟ್ರೋಲಲ್ಲಿ ಇದೆಯಾ, ಸೊ ಅದೆಲ್ಲ ನೋಡೋದು ಉತ್ತಮ ಅಂತ ಹೇಳ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸೋರಿಯಾಸಿಸ್ ಅಂದರೆ ಏನು, ಹಾಗೆ ಇದನ್ನು ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ನ ತಗೋಬೇಕು, ಹಾಗೆ ಕಾಂಪ್ಲಿಕೇಶನ್ಸ್ ಏನೇನಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಸೋರಿಯಾಸಿಸ್ ಇಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಮಾತಾಡ್ಬೋದು, ಹಾಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ತಿಳಿಸ್ಕೋಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.